बा संप्रीत ಬೇಬಿ ಅಮ್ಮೆಗಾಲ ಇಟ್ಕೊಂಡ್ ಬರ್ತಾ ಇದೆ ಬೇಬಿ. 5th ಸ್ಟ್ಯಾಂಡರ್ಡ್ ಬೇಬಿ. ಆರಾಧ್ಯ ಬಂದ್ಲು ಡೋರ್ ತೆಗ್ ಬರೋಣಪ್ಪ. ನಾನ್ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ತೆಗ್ದಿರ್ಲಾ? ನಾನು ಎಂಪಿಸಿ ಎರಡು ಈಕ್ವಲ್ ಆಗಿ ಓದ್ತೀನಿ ಕಣಮ್ಮ. ಯಾಕೆ? ನಾನ್ ಎಂಪಿಸಿ ಏನ್ ಗೊತ್ತಾ, ನಾ ಎಂಪಿಸಿ ಕರೆಕ್ಟ್ 50 ಅಲ್ವಾ 60ಗೆ. ಇವಾಗ ನಾನ್ ಎಂಪಿಸಿ ಮಾಡಿದ್ರೆ 50 ಬಂತಾ? ಮಾರ್ಕ್ಸ್ ತಡಿ, ಅದ್ ನಾನ್ ಎಂಪಿಸಿ ಗೊತ್ತಿಲ್ಲ. ನಾನ್ ಮಾಡಿದಾಗ 50 ಬಂದಿತ್ತು. ಎಂಪಿಸಿ ನಾನ್ ಎಂಪಿಸಿ ಇವತ್ ಕೊಟ್ರು ಪೇಪರ್. ಇಂಗ್ಲಿಷ್ 15ಗೆಲ್ಲ 15 ಅಂತೀನಿ. ಇಂಗ್ಲಿಷ್ 14. ಟೋಟಲ್ ಬಯಾಲಜಿ ಟೋಟಲ್ ಎಷ್ಟಕ್ಕೆ? ತಡಿ, ಟೋಟಲ್ 60ಗೆ ಒಂದೊಂದು 15 ಮಾರ್ಕ್ಸ್ಗೆ. ಇಂಗ್ಲಿಷ್ 14, ಬಯಾಲಜಿ 14. ಅದು 2 14 ಸಿಕ್ಕಿದ್ರೆ ಪರವಾಗಿತ್ತು. ಅವೆಲ್ಲ 20 ಟೋಟಲ್ 15 ಎಲ್ಲಾನು 15ಗೆ 14. 4 ಸಬ್ಜೆಕ್ಟ್: ಇಂಗ್ಲಿಷ್, ಬಯಾಲಜಿ, SS ಮತ್ತೆ SL ಕನ್ನಡ, SS ಸೋಷಿಯಲ್. ಇಂಗ್ಲಿಷ್ 14, ಬಯಾಲಜಿ 14, ಸೋಷಿಯಲ್ ಸೈನ್ಸ್ 11. ಮೈ ಗಾಡ್, ಯಾವ್ದ್ರಲ್ಲಿ ಹೋಯ್ತದ? ಕನ್ನಡ 1 ಅಂತ ಅನ್ನಕ್ಕಾಗಲ್ಲ. ನಾವೇನು 15 ನೀನ್ ಔಟ್ ಬರುತ್ತಾ? ಅಲ್ಲಿ SL ಹೇಳನಲ್ಲ ಅಮ್ಮ, SL ಮತ್ತೆ SS ಬರಲ್ಲ ಅಂತ. ಅವೆರಡು ಜಸ್ಟ್ 12 ಬಂದಿದ್ದು ಸಾಕಿದ್ದು. 52 ಆಗ್ತಿದೆ, ಕ್ಲಾಸ್ ಟಾಪರ್ ಆಗ್ತಿದೆ. ಹೌದಾ? ಮತ್ ಫಸ್ಟ್ ಯಾರು? ಫಸ್ಟ್ ಸಿರಿಯಸ್ ನಿಂತಿದ್ದಾಳೆ, ಅವಳು 52, ವೈಷ್ಣವಿನ 52. ನಾನು ಇಬ್ಬರು ಕ್ಲಾಸ್ ಟಾಪರ್ ಗಮನಿಸಿದ್ದೀನಿ. ಯಾರು? 60ಗೆ ಸೆಕೆಂಡ್ ಥರ್ಡ್. ಆಗ್ಲಿ ಪರವಾಗಿಲ್ಲ, ಹೊಡಿ ಐಫೈ. ಇವತ್ತು 50. ಎಲ್ಲಪ್ಪ, ನೀನ್ ಅವತ್ ತುಂಬಾ ಕಡಿಮೆ ಬಂದಿತ್ತ, ಇವತ್ 3rd ಬಂದಿದೀಯಾ. ಇನ್ನ ಸ್ವಲ್ಪ ಟ್ರೈ ಮಾಡಿದ್ರೆ ಸೆಕೆಂಡ್ ಬರ್ತೀಯಾ. ಪಾಲಿಂಗ್ ಮತ್ತೆ ಹೋಗ್ತಾ ಹೋಗ್ತಾ ಫಸ್ಟ್ ಬಂದೇ ಬರ್ತೀಯಾ ಅಲ್ವಾ? ಏನ್ ಗೊತ್ತಾ, ನಾನು ಇಬ್ರು ಟಾಪರ್ಸ್ ನ ಮೇಯಿಸ್ತಿದ್ದೀನಿ. 60ಗೆ 50 ಬಂದಿದೆ ಆಯ್ತಾ. ಇನ್ನೊಬ್ಬ 51 ಬಂದಿದೆ ಅವನಿಗೆ. ಇಬ್ಬರಿದ್ದಾರೆ, ಅವ್ರಿಗೆ ಇಬ್ರಿಗೂ 52 ಬಂದಿದೆ ಆಯ್ತಾ. ಸೊ ಇಬ್ರು ಯಾರು ಗೊತ್ತಾ? ಸಾತ್ವಿಕ್ ಅಂತ. ಅವನು OT1 ಅಲ್ಲಿ ಫುಲ್ ಕ್ಲಾಸ್ ಟಾಪರ್ ಆಗಿದ್ದ. ಅವನು 59 ತೆಗ್ದಿದ್ದ 60ಗೆ. ಇವಾಗ 47 ತೆಗ್ದಿದ್ದಾನೆ. ದಿಶಾ 49. ನೀನು 50. ಖುಷಿ. ಎರಡು ಈಕ್ವಲ್ ಆಗಿ ಆಗ್ತೀನಿ. ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇಂಗ್ಲಿಷ್, ಸೋಷಿಯಲ್ ಸೈನ್ಸ್, SL ಎಲ್ಲದೂ ಈಕ್ವಲ್ ಆಗಿ ಬರ್ತೀನಿ. MPSC ಅಲ್ಲಿ 50 60ಗೆ. ಈ ನಾನ್ MPSC ಅಲ್ಲೂ 50. ಒಂದೇ ಲೆಸನ್ ಅಲ್ಲಿ ಟೆಕ್ಸ್ಟ್ ಬುಕ್ ಮಾಡ್ಬಿಡೋಣ. ಯಾವ ಕ್ವಶನ್? ಇಂಗ್ಲಿಷ್ ಒಂದು ತೆಗಿಬೇಕಾಗಿತ್ತು ಕಣಮ್ಮ. ನಾನು ಇಂಟರಾಗೇಟಿವ್ ಹಾಕ್ಬಿಟ್ಟಿದ್ದೀನಿ, ಇಂಪಾರೇಟಿವ್ ಹಾಕಬೇಕು. ಮಾಡ್ತಿದ್ದೀರಾ ಸುಮ್ಮನೆ? ತುಂಬಾ ಇದೆಯಾ? ಹೋಗವಾ, ಊಟ ಮಾಡಿದ್ರು ಸೆಲೆಕ್ಷನ್ ದಾನ ಬಂದವ್ರಿ. ನನ್ನ ಮಗಳು ಕಂಗ್ರಾಚುಲೇಷನ್ ಮಗಳೇ, ಒನ್ಸ್ ಅಗೇನ್. ಮ್ಯಾಮ್ ಏನ್ ವೆರಿ ಗುಡ್
ಅನ್ಲಿಲ್ಲ ಹೇಳಿಲ್ಲ ಕೊಟ್ರು ಅಷ್ಟೇ. ಯಾವ್ದು ಹಾಕೊಡ್ಲಿ ಮನೆ ಕ್ವಶನ್ ಮಂಗರಿ ಪ್ಲೇಸ್ ಸೋ ಸಿಂಪಲ್ ಮಗ. ಇದನ್ನು ಮಾಡ್ಸಿದಾರ ಅಮ್ಮ ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ನಿನಗೆ ಯಾವ ನಂಬರ್ ಕಾಣಿಸುತ್ತೆ? ನಂಬರ್ ನಿನಗೆ ಯಾವ ನಂಬರ್ ಕಾಣಿಸುತ್ತೆ? ಯಾವ ವ್ಯಾಲ್ಯೂ ಇರೋದು? ಯಾವ್ದು ವ್ಯಾಲ್ಯೂ ಈ ಝೀರೋಸ್ ಅಲ್ಲಿ ಯಾವ್ದು ವ್ಯಾಲ್ಯೂ ಇರೋದು ಜಾಸ್ತಿ? ಬ್ಲಾಕ್ ಇದರಲ್ಲಿ ಯಾವ್ದು ವ್ಯಾಲ್ಯೂ ಜಾಸ್ತಿ ಇರೋದು? ಒನ್ ನಂಬರ್ ಝೀರೋನಲ್ಲೇ ತೆಗೆದುಬಿಡು. ಏನ್ ಕಾಣಿಸುತ್ತೆ ಫೇಸ್ಗೆ? ಫೇಸ್ಗೆ ಏನ್ ಕಾಣಿಸುತ್ತೆ? ಇದಕ್ಕೆ ಫೇಸ್ ಇಲ್ಲ, ಇದಕ್ಕೆ ಫೇಸ್ ಇದೆ. ಫೇಸ್ ಅಂದ್ರೆ ವ್ಯಾಲ್ಯೂ, ವ್ಯಾಲ್ಯೂ ಇದೆ. ಅವಾಗ ಏನಾಗುತ್ತೆ? What do you know? Hello. What do you know? What you I know. What about you? I know. Face value. Right, face value. Face value ಅಲ್ಲಿ ಯಾವ್ದು ವ್ಯಾಲ್ಯೂ ಇದೆ ಅದು ನಂಬರ್ ನಾವು ಬರಿಬೇಕು. ಪ್ಲೇಸ್ ವ್ಯಾಲ್ಯೂ ಯಾವ ಪ್ಲೇಸ್ ಅಲ್ಲಿ ಇದೆ ಆ ನಂಬರ್ 1 ಯಾವ ಪ್ಲೇಸ್ ಅಲ್ಲಿ ಇದೆ ಅಂಡರ್ಲೈನ್ ಮಾಡಿರ್ತಾರೆ. ಫೇಸ್ ವ್ಯಾಲ್ಯೂ ಅಂದ್ರೆ ಇದು ಎಲ್ಲಿದೆ? ಫೋರ್ತ್ ಪ್ಲೇಸ್ ಅಲ್ಲಿ ಇದೆ. ಫೋರ್ತ್ ಪ್ಲೇಸ್ ಏನ್ ಬರುತ್ತೆ? 1 10 100 1000 0 ಎಷ್ಟು ಒಂದು ನಂಬರ್ ಇದೆ ಅಷ್ಟು 0 ಹಾಕ್ಬೇಕು. 30 ಓಕೆನಾ? 30 ಹಾಕ್ಬೇಕು. ಲೈಕ್ ಇದು ಅಂಡರ್ಲೈನ್ ಮಾಡಿದ್ರೆ ಅದ್ ಯಾವ ಪ್ಲೇಸ್ ಅಲ್ಲಿ 100 ಪ್ಲೇಸ್. ಹಂಗಾರೆ ಈ ನಂಬರ್ನೆಲ್ಲ 0 ಹಾಕ್ತಿರ್ಬೇಕು. 500 ಅಂತ ಬಿಡ್ಬೇಕು. 500 ಓಕೆನಾ? ಇದು ಪ್ಲೇಸ್ ವ್ಯಾಲ್ಯೂ. ಪ್ಲೇಸ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿರ್ತಾರೆ, ಬಿಟ್ರೆ ಎಲ್ಲೋ ಒಂದು ಕೊಟ್ಟಿರ್ತಾರೆ. ಪ್ಲೇಸ್ ಯಾವ್ದ್ರಲ್ಲಿ ವ್ಯಾಲ್ಯೂ ಇದೆ? 0 ಅಲ್ಲ ಅಥವಾ 5 ಅಲ್ಲ? 5 ಅಲ್ಲಿ 5 ವ್ಯಾಲ್ಯೂ ಇದೆ ಅಲ್ಲ. ವಿ ಇಂದ ವ್ಯಾಲ್ಯೂ ಬರುತ್ತೆ, ವೈ ಇಂದ ವ್ಯಾಲ್ಯೂನು ಬರುತ್ತೆ, ಪ್ಲೇಸ್ ವ್ಯಾಲ್ಯೂನು ಬರುತ್ತೆ, ಪ್ಲೇಸ್ ವ್ಯಾಲ್ಯೂನು ಬರುತ್ತೆ. ಈಗ ಅರ್ಥ ಆಯ್ತು. ಈಗ ನಾನು ಇದು ಕ್ವಶನ್ ಯಾವ್ದು ಇದಿಷ್ಟು ಹಾಕೊಡ್ಲ ಕ್ವಶನ್ಗಳು ಇದಿಷ್ಟು ಹಾರ್ಬೇಡ ಸಂದ್ರಿ ತಂಗೆ ಹುಷಾರು ಕಣೋ. I should have some fun. I should have some fun. Understood? ಇವಾಗ ಯಾವ ಕ್ವಶನ್ ಹಾಕೊಡ್ಲಿ ಹೇಳಿ ನಾನು ನಿನಗೆ ಬೇಗ. ಇದೊಂದು ಹಾಕ್ಬಿಡೋಣ. ಏನಿದು? ಅಲ್ಲಪ್ಪ ಈಗ ನೆಕ್ಸ್ಟ್ ಪೇಜ್ ತೆಗಿ ಪುಸ್ತಕ ಕ್ರೋರ್ ಬಂತಾನೆ ಡೈಲಿ ಗೊತ್ತಾಗ. ಕ್ರೋರ್ ಇಂಡಿಯನ್ ಸಿಸ್ಟಮ್. 10 lakh ಮಿಲಿಯನ್. 10 ಮಿಲಿಯನ್ ಇದು ಕ್ರೋರ್, ಇದು 10 ಕ್ರೋರ್, ಇದು 100. ಅದಕ್ಕೆ ಇಲ್ಲಿ 1 10 100 1000 ಬಂತ 10 ಹೋಗ್ಬೇಕು. ಆಮೇಲೆ ಇದು 100 ಹೋಗ್ಬಾರ್ದು, ಲ್ಯಾಕ್ ಹೋಗ್ಬೇಕು. 10,000 ಕ್ವಶನ್ ನಾನೇ ಬರ್ಕೊಡ್ತೀನಿ ಕೊಡು ಕ್ವಶನ್. ಏ ಅಮ್ಮ ಇದು ಬರ್ಕೊಡ್ಬೇಡ. ಯಾವ್ದು ಇದು ಬರ್ಕೊಡ್ಲ? ರೈಟ್ ಎಕ್ಸ್ಪೆಂಡೆಡ್ ಫಾರ್ಮ್ ಅಂತ ಫಾಲೋಯಿಂಗ್ ನಂಬರ್. ಎಕ್ಸ್ಪೆಂಡೆಡ್ ಫಾರ್ಮ್ ಅಂದ್ರೆ ಇದೆ, ಇದನ್ನ ಈ ತರ ಬರೀಬೇಕು. ನಂಬರ್ ಹಂಗಾರೆ ಇದು ಕೇಳ್ತಾರೆ ಮ್ಯಾಥ್ಸ್ ಫಾಲೋಯಿಂಗ್. ಸರಿ 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 ಅಕಡೆ ಹೋಗು, ಅಕಡೆ ತೆಗಿಬೇಡ. ಬಾ 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 ಬಾ.
ಫಸ್ಟ್ ಪೇಜ್ ಹೋಗೋಣ. ನಂಬರ್ ಅಂತ ಟಾಪಿಕ್ ಇರಲ್ಲ. ಬಾ ಫಸ್ಟ್ ಚಾಪ್ಟರ್ ನೋಡ್ಬೇಕು ನೋಡಿ. ನಂಬರ್ ಅಲ್ಲಿ ಏನೇನಿದೆ ರೋಮನ್ ನಂಬರ್ ತನಕ ಇದೆ. ಸೆಕೆಂಡ್ ಚಾಪ್ಟರ್ ನಾವು ಈಗ ಅಡಿಷನ್ ಸಬ್ಸ್ಟ್ರಾಕ್ಷನ್ ಸೆಕೆಂಡ್ ಇದು ಅರ್ಥಮೆಟಿಕ್. ಇದು ಅರ್ಥಮೆಟಿಕ್ ಇದು ಮಲ್ಟಿಪಲ್ ಅದಾಯ್ತಾ? ಇದು ಈಗ ನಮಗೆ ಈಗ ಮಾಡೋಣ ಅಂತ ಇದ್ರು, ಬೇಡ ಅಂತ ಮತ್ತೆ ಇದು ಬೇಡ ಅಂತ ಬಿಟ್ರು. ವೆರಿ ವೆರಿ ಸ್ಪೀಡ್ ಇದೆ ಬಿಡಪ್ಪ ನೀನು. ವೆರಿ 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 ಸ್ಪೀಡ್ ಇದೆ ಮಗ. ಅಲ್ಲ ಈ ತರ ಕಷ್ಟ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಬರ್ತಾ ನಿಮಗೆ. 4 crore 26 lakh. ರೈಟ್ ನಂಬರ್ ನೇಮ್ ಅಂತ ಫಾಲೋ ಇದು ರೈಟ್ ನಂಬರ್ ಅಂತ ಗಿವನ್ ನಂಬರ್ ನೇಮ್ ಸೇಮ್ ಅದೇ ಗೊತ್ತು ಅಂತ ಹೋಗಿ ಮಾರ್ಕ್ಸ್ ಬರ್ದಿಲ್ಲ ಅಂದ್ರೆ ಆಯ್ತಲ್ಲ. ಇದು ಫ್ರೀ ಬಿಟ್ಟು ರೈಟ್ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ದ ಫಾಲೋಯಿಂಗ್. ಎಕ್ಸ್ಟೆಂಡೆಡ್ ಫಾರ್ಮ್ ಬರೆದಿದ್ದು ಇದು ಇನ್ಸರ್ಟ್ ದ ಕಾಮೆಂಟ್ಸ್ ರೈಟ್ ನಂಬರ್ ನೇಮ್ ಅಂತ ಫಾಲೋಯಿಂಗ್ ಅಕಾರ್ಡಿಂಗ್ ಟು ಇಂಡಿಯನ್ ಅಂಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನ್. ಇದೇನ್ ಬರೀತೀಯಾ? ಇದು ಹಾಕೊಡಲ್ಲ ಕ್ವೆಶ್ಚನ್. ಕಾಮರ್ಸ್ insert the commas and write the number name for the following according to Indian and international system of numeration. One according one ಲೆಕ್ಕ ಇಲ್ಲ ಒಂದು ಲೆಕ್ಕ ಒಂದೇ ಪ್ಲೀಸ್ ಒಂದೇ 76 ಬಂದೆ 76 ಇಲ್ಲ 76 ಹೌದಾ? ಗೊತ್ತಿಲ್ಲ ಏನಂತ ಅದ್ರ ಬಗ್ಗೆ ಗೊತ್ತಿಲ್ಲ. 50 ಇಂಡಿಯನ್ ಅಂಡ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನ್ ಅಂತ ಹೇಳಿದೆ. ಹೇಳು ಈಗ ಗೊತ್ತಾಯ್ತು ನಂಗೆ. ಫಸ್ಟ್ ನಾನು ಇಂಡಿಯನ್ ಅಲ್ಲಿ ಹೇಳ್ತೀನಿ. ಎಲ್ಲ 76 crore 11 lakh 89,315. ನಿಜ ಕರೆಕ್ಟ್ ಆಗಿಂತ ನಿಂಗೆ ಬುಕ್ಸ್ ಅಲ್ಲಿ ನೋಡು ಮೇನ್ ಯಾವುದು ನೀನ್ ಯಾವ ತೋರಿಸಿದ್ದು ಇದ್ರಲ್ಲ ಇದ್ರಲ್ಲ ನೆಕ್ಸ್ಟ್ ಪೇಜ್. ಅದಾ ಓಕೆ ಅದ ಈಗ ನೆಕ್ಸ್ಟ್ ರೈಟ್ ದ ಸಕ್ಸೆಸರ್ ಅಂಡ್ ಪ್ರೊಸೆಸರ್ ಆಫ್ ದ ಫಾಲೋಯಿಂಗ್. ಹಂಗಂದ್ರೇನು? ಸಕ್ಸೆಸರ್ ಅಂದ್ರೆ ಮುಂದೆ ಬರೋದು, ಪ್ರೊಸೆಸರ್ ಅಂದ್ರೆ ಹಿಂದೆ ಬರೋದು. ಹೌದಾ? ಸರಿ ನಾವು ಫಸ್ಟ್ ಇಂಡಿಯನ್ ಇಂಟರ್ನ್ಯಾಷನಲ್ ಇಂಡಿಯನ್ Two crore 25,000 lakh 89,438. Oh my God. ಹೇಳಿದೆ ನೋಡ್ಕೊಂಡ ಕರೆಕ್ಟಾ? ಹೇಳ್ತೀನಿ ನೋಡಿ. 22 million 589,438. Very good. Correct. Very good.